ಇವತ್ತಿನ ತುಮಕೂರು ಶಾಖೆ ಇನಾಗ್ರೇಷನ್ ಸ್ವಾಮಿಗಳಿಂದಾಗಿದೆ. ವಿಶಿಂಗ್ ಆಲ್ ದಿ ಬೆಸ್ಟ್. ಇವತ್ತು ನಮ್ಮ ಇಂಡಿಯಾ ಸ್ವೀಟ್ ಹೌಸಿನ ತುಮಕೂರು ಶಾಖೆಯ ಉದ್ಘಾಟನಾ ಸಮಾರಂಭಕ್ಕೆ ಎಲ್ರಿಗೂ ಸ್ವಾಗತ. ಇವತ್ತು ನಿಜವಾಗ್ಲೂ ನಮ್ಮ ಸೌಭಾಗ್ಯ. ಯಾಕೆಂದರೆ ಪೂಜ್ಯ ಗುರುಗಳ ಕೈಯಲ್ಲಿ ಈ ಒಂದು ಮಳಿಗೆಯನ್ನು ನಾವು ಉದ್ಘಾಟನೆ ಮಾಡಿಸಿದ್ದೀವಿ. ಅವರ ಆಶೀರ್ವಚನದಿಂದ ಈ ಮಳಿಗೆ ಅಭಿವೃದ್ಧಿಗೊಳ್ಳಿ, ಈ ತುಮಕೂರು ಜನಗಳಿಗೆ ಅದ್ಭುತವಾದಂಥ ರಸದೌತಣ, ಸಿಹಿ ಔತಣ ಪ್ರತಿನಿತ್ಯ ನಿರಂತರವಾಗಿ ಸಿಗೋ ಹಾಗಾಗಲಿ ಅಂತ ಬೇಡ್ಕೊಳ್ತೀನಿ. ದಯವಿಟ್ಟು ಗುರುಗಳು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತೀನಿ. ಪೂಜ್ಯ ಗುರುದೇವರನ್ನು ಹನುಮಂದಲ್ಲಿ ಸ್ಮರಿಸ್ಕೊಳ್ತಾ ಇವತ್ತೊಂದು ತುಮಕೂರಿಗೆ ಒಂದು ಒಳ್ಳೆಯ ಕೊಡುಗೆಯನ್ನು ಇಂಡಿಯಾ ಸ್ವೀಟ್ಸ್ನವ್ರು ಕೊಡ್ತಾ ಇದ್ದಾರೆ. ಈಗಾಗಲೇ ಹಲವಾರು ಶಾಖೆಗಳನ್ನು ಬೆಂಗಳೂರು ಮತ್ತಿತರ ಕಡೆ ತೆಗೆದು ತುಮಕೂರಿನಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದರಲ್ಲಿಯೂ ಕೂಡ ನಮ್ಮ SIT ಕಾಲೇಜಿನ ಪಕ್ಕದಲ್ಲೇ ಈ ಇಂಡಿಯಾ ಸ್ವೀಟ್ಸು ಪ್ರಾರಂಭವಾಗ್ತಾ ಇದೆ. ಮೊದಲು ಇಲ್ಲಿ ಹಣ್ಣಿನ ಅಂಗಡಿ ಇತ್ತು. ಹಣ್ಣಿನ ಅಂಗಡಿ ತೆಗೆದ ಮೇಲೆ ಈಗ ಇದು ಸ್ವೀಟ್ಸ್ ಅಂಗಡಿ ಆಗ್ತಾ ಇರುವಂಥದ್ದು. ಈಗಾಗಲೇ ನಾನು ಇದರ ಯಜಮಾನರಾದಂತಹ ವಿಶ್ವನಾಥ್ ಮೂರ್ತಿಯವರೆಲ್ಲ ಮಠಕ್ಕೆ ಬಂದಾಗ ಕೇಳಿದೆ, ಇಲ್ಲ ನಮ್ಮದು ಬಹಳಷ್ಟು ಒಂದು ಹೆಸರುವಾಸಿಯಾಗಿರುವಂತಹ ಸಂಸ್ಥೆ ಇದು, ಗುಣಮಟ್ಟದಲ್ಲಿ ಉತ್ತಮ ಪದಾರ್ಥಗಳನ್ನು ಹಾಕಿ ಮಾಡುವಂತಹ ಹೆಸರು ನಮ್ಮ ಸಂಸ್ಥೆ ಪಡ್ಕೊಂಡಿದೆ ಎನ್ನುವಂತಹ ಹೆಸರನ್ನು ಹೇಳಿದರು. ಹಾಗೆ ಆರ್ಗ್ಯಾನಿಕ್ ಸಂಬಂಧಪಟ್ಟ ಹಾಗೆ ಈ ಒಂದು ಸ್ವೀಟ್ಸ್ ಎಲ್ಲ ತಯಾರು ಮಾಡಿ ಜನಗಳಿಗೆ ಒಳ್ಳೆಯ ಆರೋಗ್ಯ ಇರಬೇಕು, ಅವರು ಸಂತೋಷವಾಗಿರಬೇಕು, ಅದರಿಂದ ಯಾವುದೇ ಬೇರೆ ಎಫೆಕ್ಟ್ ಆಗಬಾರ್ದು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಇಂತಹ ಒಂದು ಒಳ್ಳೆಯ ಸತ್ವಭರಿತವಾದಂತಹ ಆರೋಗ್ಯಭರಿತವಾಗಿರುವಂತಹ ಉತ್ತಮವಾದಂತಹ ಸಿಹಿ ತಿಂಡಿಗಳನ್ನು ವಿತರಣೆ ಮಾಡುವಂಥ ಮಳಿಗೆಯನ್ನು ತೆರೆದಿರುವಂಥದ್ದು ಅತ್ಯಂತ ಸಂತೋಷದ ಸಂಗತಿ. ನಾನು ಹೇಳಿದಾಗೆ ಈ ಚಂದ್ರೂರು ಹೇಳಿದಾಗೆ ನಾನು ಕೂಡ ಇದಕ್ಕೆ ಶುಭ ಕೋರಿ ಇನ್ನೂ ಒಂದು ಬ್ರ್ಯಾಂಚ್ ತೆರಲಿ ತುಮಕೂರಿನಲ್ಲೇ. ಈಗಾಗಲೇ ಒಂದು ಈ ಮೂಲೆಯಲ್ಲಾದರೆ ಇದು ಒಂದು ಪೂರ್ವಕ್ಕೊಂದು ಪಶ್ಚಿಮಕ್ಕೊಂದು ಆ ಕಡೆಗೆ ಒಂದು ಆಗಲಿ, ಆ ಜನಗಳಿಗೂ ಅನುಕೂಲ ಆಗುವಾಗ ಆಗಲಿ. ಈಗಾಗಲೇ ಮುಂದಿನ ಇನ್ನೊಂದು ಸ್ವಲ್ಪ ದಿವಸ ಶಿವಮೊಗ್ಗದಲ್ಲೂ ಒಂದು ತನ್ನ ಶಾಖೆಯನ್ನು ತೆರೀತಾ ಇದೆ. ವಿಶೇಷವಾಗಿ ಚಂದ್ರೂರವ್ರು ನಿಮಗೆಲ್ಲರೂ ಗೊತ್ತಿರುವಂಥದ್ದು, ಯಾವ್ಯಾವ ಪದಾರ್ಥ ಹೇಗೆ ಮಾಡಬೇಕು ಅನ್ನೋದನ್ನೆಲ್ಲ ಇವರು ಭಾಳಷ್ಟು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿ ತಿನ್ನಿಸಿ ಎಲ್ಲವನ್ನು ಪರಿಚಯ ಮಾಡಿಕೊಡುವಂಥ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇರ್ತಾರೆ. ಬಹಳ ವಿಚಾರದಲ್ಲಿ ಹೆಮ್ಮೆ ಪಡಬೇಕು ನಾವು. ಹೇಗೆ ಪ್ರಸಾದ ಪದಾರ್ಥನ ತಯಾರು ಮಾಡಬೇಕು, ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ಪ್ರಾಕ್ಟಿಕಲಾಗಿ ಮಾಡಿ ತೋರಿಸುವಂಥ ಕೆಲಸವನ್ನು ಅವರು ಯಾವತ್ತೂ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅವರ ಉದ್ಘಾಟನೆಗೆ ಇವತ್ತು ಅವರು ಬಂದಿರುವಂಥದ್ದು. ನಮ್ಮ MLA ಜ್ಯೋತಿ ಗಣೇಶ್ ಅವರು ಕೂಡ ಆಗಮಿಸಿದ್ದಾರೆ. ಸರಳ ಸಜ್ಜನಿಕೆಗೆ ಹೆಸರಾಗಿರುವಂತಹ ನಮ್ಮ MLA ಅವರಾದಂತಹ ಜ್ಯೋತಿ ಗಣೇಶ್ ಅವರು ಕೂಡ ಬಂದಿದ್ದಾರೆ. ಮತ್ತಿತರ ಹಿರಿಯರೆಲ್ಲರೂ ಕೂಡ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದ್ದೀರಿ. ಈ ಮಳಿಗೆ ಯಶಸ್ಸನ್ನು ಪಡೆಯಲಿ, ಜನಗಳು ಇದರ ಪ್ರಯೋಜನ ಪಡ್ಕೊಳ್ಳಿ, ಅವರು ಉತ್ತಮವಾದಂಥ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ, ಈ ಮಳಿಗೆ ಇತ್ಯೋಪೇಕ್ಷವಾಗಿ ಅಭಿವೃದ್ಧಿಯನ್ನು ಹೊಂದಲಿ ಅಂತ ಹಾರೈಸ್ತೇನೆ. ವಿಶ್ವನಾಥ್ ಮೂರ್ತಿಯವರ ಒಂದು ನೇತೃತ್ವದ ಇಂಡಿಯಾ ಸ್ವೀಟ್ ಹೌಸನ್ನು ಒಂದು ಬ್ರ್ಯಾಂಚನ್ನು ತುಮಕೂರಿನಲ್ಲಿ ಪರಮ ಪೂಜ್ಯ ಸಿದ್ಧಗಂಗಾ ಮಠದ ಅಧ್ಯಕ್ಷರಾದಂಥ ಶ್ರೀ 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 ಸಿದ್ಧಲಿಂಗ ಮಹಾಸ್ವಾಮಿಗಳವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಅವರ ಪಾದಪೂಜೆಯೊಂದಿಗೆ ಇವತ್ತು ಶುರು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸನ್ಮಾನ್ಯ ವಿಶ್ವನಾಥ್ ಮೂರ್ತಿಯವರ ಪುತ್ರರು ಮತ್ತು ಈ ಸಿ ಕೈ ಚಂದ್ರು ಅಂತಲೇ ಫೇಮಸ್ ಆಗಿರುವಂಥ ನಮ್ಮ ಚಂದ್ರು ಅವರು ಇವತ್ತು ಎಲ್ಲ ಕರ್ನಾಟಕದಂತೆ ಎಲ್ಲ ಯಾವುದೇ ಸ್ವೀಟ್ ಹೌಸ್ ಇರ್ಬೋದು, ಹೋಟ್ಲುಗಳು ಇರ್ಬೋದು, ಅದನ್ನು ಅವ್ರು ಯೂಟ್ಯೂಬ್ ಮುಖಾಂತರ ಎಲ್ಲರೂ ಕೂಡ ರಿವ್ಯೂಸ್ ಕೊಡುವಂಥ ಅವರು ಕೂಡ ಇವತ್ತು ಉಪಸ್ಥಿತರಿದ್ದಾರೆ. ಸಾಕಷ್ಟು ಜನ ತುಮಕೂರಿನ ಹಿತೈಷಿಗಳು ಇವತ್ತು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಈ ಸ್ವೀಟ್ ಹೌಸು ಒಳ್ಳೆಯದಾಗಲಿ. ಇವ್ರ ಕಾನ್ಸೆಪ್ಟ್ ತುಂಬ ಎಲ್ಲ ಆರ್ಗ್ಯಾನಿಕ್ ಮೆಟೀರಿಯಲ್ಸ್ ಉಪಯೋಗಿಸಿ ಮಾಡೋವಂಥದ್ದು. ಅವ್ರ ಹಾಲು ಅವ್ರು ಹೇಳಿದ್ರು, ಅವರೇ ಸ್ವತಃ ಅವರ ಒಂದು ಫಾರ್ಮ್ ಹೌಸ್ನಲ್ಲಿ ಸುಮಾರು 48 ರೂಪಾಯಿ ಅವರಿಗೆ ಕಾಸ್ಟ್ ಬೀಳ್ತಿದೆ 1 ಲೀಟ್ರಿಗೆ. ಅದರಿಂದ ಅದನ್ನು ನಾವು ಜನಕ್ಕೆ ಮಾರೋದಕ್ಕಿಂತ ಈ ಥರ ಸ್ವೀಟ್ಗಳೇನಾರು ಮಾಡಿದ್ರೆ ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಇದು ಸ್ವೀಟ್ಸು ಅಂತ ಕೂಡ ಹೇಳಿದ್ದಾರೆ. ತುಂಬ ಒಂದು ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಸ್ವೀಟ್ ಹೌಸ್ ಇದು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಸೊ ಇದೊಂಥರ ಯುನೀಕ್ ಸ್ವೀಟ್ ಹೌಸು, ಇಂಡಿಯಾ ಸ್ವೀಟ್ ಹೌಸು ಯುನೀಕ್ ಸ್ವೀಟ್ ಹೌಸು ತುಮಕೂರು ಜನತೆಗೆ ಒಂದು ಉತ್ತಮವಾದಂಥ ಒಂದು ಕೊಡುಗೆ ಅಂತ ಹೇಳ್ತಾ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಶುಭ ಕೋರ್ತೇನೆ.
ಇವತ್ತು ತುಮಕೂರಿನ ಇಂಡಿಯಾ ಸ್ವೀಟ್ ಹೌಸ್ ಶಾಖೆ ಉದ್ಘಾಟನೆ ಆಯಿತು. ಉದ್ಘಾಟನೆಯನ್ನು ಸಿದ್ಧಗಂಗಾ ಮಠದ ಶ್ರೀ 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 ಸಿದ್ಧಲಿಂಗ ಮಹಾಸ್ವಾಮಿಗಳು ಮಾಡಿದ್ದಾರೆ. ಬಹಳ ಅದ್ಭುತವಾದಂಥ ಕಾರ್ಯಕ್ರಮ ನಡೀತು. ಇಂಡಿಯಾ ಸ್ವೀಟ್ ಹೌಸು ವಿಶೇಷವಾಗಿ ಆರ್ಗ್ಯಾನಿಕ್ ಸ್ವೀಟ್ಸ್ಗಳನ್ನು ಸರಬರಾಜು ಮಾಡ್ತಕ್ಕಂಥ ಒಂದು ಸಿಹಿ ತಿಂಡಿಯ ಮಳಿಗೆ. ನಮ್ಮದೇ ಆದಂಥ ಒಂದು ಫಾರಮ್ ಇರೋದ್ರಿಂದ, ಡೈರಿ ಫಾರಮ್ ಇರೋದ್ರಿಂದ ಆರ್ಗ್ಯಾನಿಕ್ ರೀತಿಯಲ್ಲಿ ಹಾಲು ಉತ್ಪನ್ನ ಮಾಡಿ ಆ ಹಾಲನ್ನೇ ಬಳಸಿ ಇಲ್ಲಿ ನಾವು ಸ್ವೀಟ್ಗಳನ್ನು ಮಾಡ್ತೀವಿ. ಇಲ್ಲಿ ಪ್ರತಿಯೊಂದು ಸ್ವೀಟು ಅದ್ಭುತವಾಗಿರುತ್ತೆ. ಇವತ್ತು ನನ್ನ ಕೈಯಲ್ಲಿ ರಸಗುಲ್ಲ ಇದೆ. ಈ ರಸಗುಲ್ಲ ವಿಶೇಷ ಏನು ಅಂದರೆ ಇದು ಚೆನ್ನಾಗಿ ಸ್ಪಾಂಜಿಯಾಗಿ ಮೆತ್ತಗಿರುತ್ತೆ. ಇದು ಕಟ್ ಮಾಡೋಕ್ಕೆ ಹೋದರೆ ಸಿಂಪಲ್ಲಾಗೆ ಈಸಿಯಾಗೆ ಕಟ್ ಮಾಡ್ಬೋದು. ನಾಲಿಗೆಗೆ ಹಲ್ಲಿಗೆ ಖುಷಿ ಕೊಡುವಂಥ ಅದ್ಭುತವಾದ ರಸಗುಲ್ಲ ಇದು. ಅಗಿತಾ ಇದ್ರೆ ಸ್ಪಂಜ್ ಥರ ಸಾಫ್ಟಾಗಿದೆ, ಸೂಪರಾಗಿದೆ. ಒಂದೊಂದು ಬೈಟ್ಗೂ ಸಕ್ಕರೆ ಪಾಕ ಇದೆಯಲ್ಲ ಅದು ಚಳ್ಳಂತ ಬಾಯಿ ತುಂಬ ಹಡ್ಕೊಳುತ್ತೆ. ರುಚಿಯಾಗಿದೆ, ಸೂಪರ್. ನನ್ನ ಹೆಸರು ವಿಶ್ವನಾಥ್ ಅಂತ. ಇಂಡಿಯಾ ಸ್ವೀಟ್ ಹೌಸ್ನ ಇವತ್ತು 16ನೇ ಮಳಿಗೆನ ನಾವಿಲ್ಲಿ ತುಮಕೂರಿನಲ್ಲಿ ಓಪನ್ ಮಾಡಿದ್ದೀವಿ. ಈ ಸಂಸ್ಥೆನ ನಾವೆಲ್ಲರೂ ಸೇರಿ ಸಿ.ಕೈ. ಚಂದ್ರು ಸರ್, ನಾವು, ಶಶಿ ಅವರು, ರಾಜೇಶು, ವೀರೇಶು, ಪ್ರಶಾಂತ್, ಶ್ವೇತಾ ನಾವೆಲ್ಲ ಸೇರಿ ಇದು ಶುರು ಮಾಡಿರೋಂಥ ಒಂದು ಸಂಸ್ಥೆ. ಸರ್, ನಮ್ಮಲ್ಲಿ ಸ್ಪೆಷಾಲಿಟಿ ಏನಂದರೆ ನಮ್ಮದೇ ಆದಂಥ ಗೋಶಾಲೆ ಇದೆ. ನಮ್ಮಲ್ಲಿ ಉತ್ಪತ್ತಿಯಾಗ ಹಾಲಿಂದನೇ ಎಲ್ಲ ಪದಾರ್ಥನ ನಾವು ಇಲ್ಲಿ ಬಳಸೋದು. ಓಕೆ ಸರ್, ನಮ್ಮ ಫ್ಯಾಕ್ಟ್ರಿ ಬಂದು ಬೆಂಗಳೂರಲ್ಲಿ ವಿಜಯನಗರದಲ್ಲಿದೆ. ಸೊ ವಿಜಯನಗರದಿಂದ ನಾವು ವೈಟ್ ಫೀಲ್ಡ್ ಹೋಗೋ ಮುಂಚೆ ತುಮಕೂರು ತಲುಪ್ಬೋದು. ಅದಕ್ಕೋಸ್ಕರ ತುಮಕೂರಿಗೆ ಬಂದಿದ್ದೀವಿ ಇವಾಗ. ಸೊ ಫಾರಮ್ ಬಂದು ನೆಲಮಂಗ್ಲಲ್ಲಿದೆ. ತುಮಕೂರಿಗೆ ದಿಸ್ ಇಸ್ ಒನ್ ಆಫ್ ದಿ ಫೈನೆಸ್ಟ್ ಶೋರೂಮ್ಸ್ ಅಂತ ಅಂದ್ಕೊಂಡಿದ್ದೀವಿ. ಫ್ಯಾಮಿಲಿ ಒಟ್ಟಿಗೆ ಬಂದು ನೆಮ್ಮದಿಯಾಗಿ ಒಂದು ಸ್ವಲ್ಪ ಹೊತ್ತು ಕಾಲ ಕಳೆದು ತಿಂಡಿ ತಿನ್ನಂತ ಚಾಟ್ಸ್ ಇದೆ ಸರ್ ನಮ್ಮಲ್ಲಿ. ಓಕೆ, ಆಮೇಲೆ ಸ್ವಲ್ಪ ಚೋಲೆ ಕುಲ್ಚೆ, ಚೋಲೆ ಭಟೂರ, ಚಾಟ್ ಪ್ಲಾಟರು, ಪಾವ್ ಭಾಜಿ ಈ ಥರದ್ದೆಲ್ಲ ಇದೆ. ಸೊ ಲಸ್ಸಿ ಇದೆ, ಐಸ್ ಕ್ರೀಮ್ ಕೂಡ ಇದೆ. ವಿಶ್ವನಾಥ್ರವರು ಈ ದಿನ ತುಮಕೂರಿನಲ್ಲಿ ಇಂಡಿಯಾ ಸ್ವೀಟ್ ಹೌಸನ್ನು ಪ್ರಾರಂಭೋತ್ಸವ ಮಾಡಿ ತಾವೇ ಒಂದು ಡೈರಿ ಇಟ್ಟು ಆ ಮುಖಾಂತರವಾಗಿ ಹಸುಗಳಿಂದ ಹಾಲು ಕರೆದಂಥ ಹಸುಗಳಿಂದನ ಈ ಸ್ವೀಟ್ಗೆ ಉಪಯೋಗಿಸ್ತಕ್ಕಂಥ ಒಂದು ಹೈಜೆನಿಕ್ ಇದು ಬಂದಿದ್ದರಿಂದ ಇದು ಊರಿನಲ್ಲಿರ್ತಕ್ಕಂಥ ನಮ್ಮ ಜನಗಳಿಗೂ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ಒಂದು ಸ್ವೀಟ್ ಅಂಗಡಿ ಇದೆ ಅಂತಂದರೆ ನಮಗೊಂದು ಹೆಮ್ಮೆ. ಇದು ಚೆನ್ನಾಗಿ ನಡೀಲಿ, ದೇವರ ಆಶೀರ್ವಾದ ಮಾಡಲಿ ನಮಗೆ, ಮತ್ತು ಉತ್ತಮವಾಗಿರ್ತಕ್ಕಂಥ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಾ ಅಂತ ನಾನು ಅವರು ಕೂಡ ಬಯಸ್ತೀನಿ. ಒಳ್ಳೆಯದಾಗಲಿ, ಶುಭವಾಗಿ. ಸರ್ ಹೆಂಗಿದೆ ಸರ್? ನ್ಯಾಚುರಲ್ ಸ್ವೀಟ್. ನ್ಯಾಚುರಲ್ ಸ್ವೀಟ್ ಚೆನ್ನಾಗಿದೆಯಾ?